ಇರುವಾಗ್ಲೇ ಹಾಲು ಕೂಡ ರಾಘವೇಂದ್ರನ್ ಜೊತೆ ಇವನು ಕೂಡ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತು ಸೋಮವಾರ. ಇವತ್ತು ತಿಂಡಿ ಉದ್ದಿನ ದೋಸೆ, ಚಟ್ನಿ ಕೂಡ ರುಬ್ಕೊಂಡಿದ್ದೆ. ಹಾಗೆ ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಳ್ತಾ ಇದ್ದೆ. ನಮ್ಮನೆಯವರು ಸ್ನಾನ ಮುಗಿಸ್ಕೊಂಡ್ ಬಂದಿದ್ರು. ಮೊದ್ಲಿಗೆ ಅವ್ರಿಗೆ ತಿಂಡಿ ಕೊಡೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ದೋಸೆ ಹಾಕ್ಬಿಟ್ಟು ಕೊಡ್ತಾ ಇದ್ದೆ. ಹಾಗೆ ಟೀ ಕೂಡ ರೆಡಿ ಮಾಡ್ಕೊಂಡೆ. ನಾನು ಸ್ವಲ್ಪ ಬಟ್ಟೆ ತೊಳೆಯೋದಿತ್ತು, ಬಟ್ಟೆ ಎಲ್ಲಾ ತೊಳೆದ್ಬಿಟ್ಟು ಒಣ ಹಾಕ್ತಾ ಇದ್ದೆ. ಅಲ್ಲಿ ಪಾಪು ಮತ್ತೆ ರಾಘವೇಂದ್ರ ಇಬ್ರು ಆಟ ಆಡ್ತಾ ಇದ್ರು. ನಮ್ಮನೆಯವರು ಏನೋ ಹೇಳ್ತಾ ಇದ್ರು ನನ್ನ ಹತ್ರ, ಹಾಗಾಗಿ ನಾನ್ ನಗ್ತಾ ಇದ್ದೆ. ಬಟ್ಟೆ ಒಣಗಿಸ್ತಾ ಇರುವಾಗ್ಲೇ ಹಾಲು ಕೂಡ ಬಂತು. ಹಾಲ್ನವರು ಪ್ರತಿದಿನ ಮನೆ ಹತ್ರಕ್ಕೆ ತಂದ್ಕೊಟ್ಬಿಟ್ಟು ಹೋಗ್ತಾರೆ. ಟೂ ವೀಲರ್ ಅಲ್ಲಿ ಬರ್ತಾರೆ. ಹಾಲು ಕೂಡ ಖರೀದಿ ಮಾಡಿದ್ದಾಯ್ತು. ಪಾಪು ಮತ್ತೆ ರಾಘವೇಂದ್ರ ಇಬ್ರು ಶಟಲ್ ಕಾಕ್ ಆಟ ಆಡ್ತಾ ಇದ್ರು. ಹಾಗಾಗಿ ನಮ್ಮನೆಯವರು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ರು. ನಾನು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ದೆ ಪಾಪು ಆಟ ಆಡ್ತಾ ಇರೋದನ್ನ. ಬಟ್ಟೆ ಎಲ್ಲ ಒಣಗಿಸಿ ಆಗಿದ ನಂತರ ಇತ್ತೀಚೆಗೆ ಅಕ್ಕಪಕ್ಕ ಮನೆಗೆಲ್ಲ ಹೋಗ್ತಾನೆ. ಅಂದ್ರೆ ಇಲ್ಲಿ ನಮ್ ಸರೌಂಡಿಂಗ್ಸ್ ಅಲ್ಲಿ ಮಾತ್ರ, ನಮ್ಮನೆಯವರ ಚಿಕ್ಕಪ್ಪನ ಮನೆ ಎಲ್ಲ ಇದೆ ಅಲ್ವಾ, ಅಲ್ಲಿ ಮಾತ್ರ ರಾಘವೇಂದ್ರ ಇದ್ರೆ ರಾಘವೇಂದ್ರನ್ ಮನೆಗೆ, ಇಲ್ಲ ಅಂತಂದ್ರೆ ಸಂತೋಷ ಕಾವ್ಯ ಇದ್ದಾಗ ರಾಘವೇಂದ್ರ ಅಲ್ಲಿ ಹೋಗಿ ಕುತ್ಕೊಳ್ತಾನೆ. ರಾಘವೇಂದ್ರನ್ ಜೊತೆ ಇವನು ಕೂಡ ಹೋಗ್ತಾನೆ, ಪಾಪುನು ಕೂಡ. ಪಾಪುಗೆ ಇತ್ತೀಚೆಗೆ ಫುಲ್ ಟೈಮ್ ಪಾಸ್ ಆಗ್ತಾ ಇದೆ. ಮುಂಚೆ ಎಲ್ಲ ಅಂದ್ರೆ ಅವನಿಗೆ ಬೇಜಾರ್ ಬರ್ತಾ ಇತ್ತು. ಇವಾಗ ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಹೋಗಿ ಈ ತರ ಆಟ ಆಡ್ಕೊಂಡ್ ಬರ್ತಾನೆ. ಸಂಜೆ 6:30. ಪಾಪು ಸ್ಕೂಲಲ್ಲಿ ಇವತ್ತು ಆನ್ಯುವಲ್ ಡೇ ಇದೆ, ಹಾಗಾಗಿ ರೆಡಿಯಾಗಿ ಹೊರಟಿದೀನಿ. 2-3 ಬಾರಿ ವಿಡಿಯೋ ರೆಕಾರ್ಡ್ ಮಾಡಿದೆ, ಯಾಕೋ ಅಷ್ಟು ಸರಿಯಾಗಿ ಬರಲಿಲ್ಲ. ಒಂಥರ ಬ್ಲರ್ ಬರ್ತಾ ಇತ್ತು. ಹೊರಗಡೆ ಲೈಟ್ ಎಲ್ಲ ಆನ್ ಮಾಡಿ ಬಿಟ್ಟು ಹೋಗ್ತೀನಿ. 6:30 ಅಂತಂದ್ರೆ ಪಾಪು ಡ್ಯಾನ್ಸ್ ಆಗೋವರೆಗೂ 7:15, 7:45 ಆಗಬಹುದು. ಏನಂತಂದ್ರೆ ಅಲ್ಲಿ ಕುತ್ಕೊಳ್ಳೋದಕ್ಕೆ ಸೀಟ್ ಸಿಗೋದಿಲ್ಲ, ನಿಂತಿರ್ಬೇಕು. ಮನೆಯಲ್ಲಿ ಏನ್ ಮಾಡೋದು, ಒಂದ್ ರೌಂಡ್ ಹೋಗಿ ಬರುವ ಅಂತ ರೆಡಿ ಆಗಿದ್ದೀನಿ. ಬನ್ನಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆದ್ರೆ ವಿಡಿಯೋಸ್ ಹಾಕಬಹುದು, ಆದ್ರೆ ಸಾಂಗ್ಸ್ ಎಲ್ಲ ಹಾಕೋ ಹಾಗಿಲ್ಲ. ಡ್ಯಾನ್ಸ್ ಇಂದೆಲ್ಲ ಕಾಪಿರೈಟ್ ಬರ್ತದೆ. ನೋಡೋಣ ಸಾಧ್ಯವಾದ್ರೆ. ಬರ್ರಿ. ಮನೆಯವರೆಲ್ಲ ಹೋಗಿದ್ರು ಆಲ್ರೆಡಿ ಸ್ಕೂಲ್ ಹತ್ರ. ನಾನು ನಮ್ಮ ಮನೆಯವರು ಇವಾಗ ಟೂ ವೀಲರ್ ಅಲ್ಲಿ ಹೋಗ್ತಾ ಇದೀವಿ. ಕಾವ್ಯ ಹತ್ರ ಕೇಳಿದ್ವಿ ಬರ್ತೀಯಾ ಅಂತ. ಕಾವ್ಯ ಎಲ್ಲ ಬರ್ತಾರೆ ಅಂತಂದ್ರೆ ಕಾರಲ್ಲಿ ಹೋಗುವ ಅಂತ. ಸಂತೋಷ ಹೇಳಿದ್ರು ನನ್ ಆಮೇಲೆ ಬರ್ತೀನಿ, ಬೈಕ್ ತರ್ತೀನಿ ಅಂತ. ಕಾವ್ಯ ಮತ್ತೆ ರಾಘವೇಂದ್ರ ಬರ್ತಾ ಇಲ್ಲ, ಹಾಗಾಗಿ ನಾವಿಬ್ರು ಹೊರಟ್ವಿ. ನಾವು ಬರುವಾಗ ಭಾಷಣ ಮುಗ್ದಿತ್ತಷ್ಟೇನೆ, ಡ್ಯಾನ್ಸಿನ ಸ್ಟಾರ್ಟ್ ಆಗಿರ್ಲಿಲ್ಲ. ಇವರು ನರ್ಸರಿ ಮಕ್ಕಳು, ಪುಟಾಣಿ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ರು. ಹಾಗೆ ನಮ್ಮನೆಯವರು, ಭಾವ ಅವರು, ಸಂತೋಷ ಎಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ತುಂಬಾ ಜನ ನಮ್ಮನೆಯವರನ್ನ, ಭಾವ ಅವರನ್ನ ಒಟ್ಟಿಗೆ ನೋಡಿದಾಗ ಕೇಳ್ತಾರೆ ಟ್ವಿನ್ಸ್ ಅಂತ. ಹೌದು. ಹಾಗೆ ನಮ್ಮನೆಯವರು ಎಲ್ಲರ ಜೊತೆ ಹೋಗಿ ಫೋಟೋ ತಗೊಳ್ತಾ ಇದ್ರು. ಸಮರ್ಥ
ಪಾಪು ಎಲ್ಲ ಡಾನ್ಸಿಗೆ ಹೋಗೋದಕ್ಕೆ ಅಂತ ನಿಂತಿದ್ರು ಸಾಲಾಗಿ. ಭಾವ ಅವರು ಕೂಡ ಅಲ್ಲೇ ಇದ್ರು, ಹಾಗೆ ನಮ್ಮನೆಯವರು ಕೂಡ ಅಲ್ಲೇ ಇದ್ರು. ಈ ಬಾರಿ ಕೊನೆಯಲ್ಲಿ ಸೀಟ್ ಇತ್ತು. ನಾನು ಮತ್ತೆ ಆಯಿ ಇಬ್ರುನು ಕುತ್ಕೊಂಡಿದ್ವಿ ಇಲ್ಲಿ. ಅಕ್ಕ ಸ್ವಲ್ಪ ಮುಂದ್ಗಡೆ ಕೂತಿದ್ರು, ಅವ್ರು ಮೊದ್ಲಿಗೆ ಬಂದಿದ್ರು ಹಾಗಾಗಿ. ನಾನು ಯಾವುದೇ ಸಾಂಗ್ ಅನ್ನ ಇಲ್ಲಿ ಹಾಕ್ತಾ ಇಲ್ಲ. ಕಾರಣ ಏನಂತಂದ್ರೆ ಕಾಪಿರೈಟ್ ಬರ್ತದೆ, ಹಾಗಾಗಿ ಮ್ಯೂಸಿಕ್ ಜೊತೆ ಹಾಕ್ತಾ ಇದ್ದೀನಿ. ಕೆಲವೊಂದು ಕಡೆ ರಾ ಕ್ಲಿಪ್ಪಿಂಗ್ ಅನ್ನ ಇಟ್ಟಿದೀವಿ. ಇದೊಂದು ದೇವ್ರದು ಇದ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಪ್ರತಿಯೊಂದು ದೇವ್ರದು ಅವತಾರನ ಹಾಕ್ಬಿಟ್ಟು ಅಂದ್ರೆ 2 ನಿಮಿಷ ಸ್ವಲ್ಪ ಅಂದ್ರೆ ಡಾನ್ಸ್ ತರ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಏನಿಲ್ಲ ಅಂತಂದ್ರು ಒಂದು 15ರಿಂದ 20 ನಿಮಿಷ ತಗೊಂಡಿದ್ರು ಅಂತ ಅನ್ಕೊಂಡಿದೀನಿ. ಗೌಡ
Performance by third A girls. ಹಾ Please get ready, third A boys. ಪಾಪು ಸೆಕೆಂಡ್ ಕ್ಲಾಸ್ ಓದ್ತಾ ಇರುವಂತದ್ದು. ನರ್ಸರಿಯಿಂದ 2ನೇ ಕ್ಲಾಸ್ ವರೆಗೂ ಕೂಡ ಡಾನ್ಸ್ ಎಲ್ಲ ನೋಡಿದ್ವಿ. ಪಾಪುದ್ ಮುಗಿತಾ ಇದ್ದಾಗ್ಲೇ ನಾವು ಹೊರಟ್ವಿ. ಅಯ್ಯಂಗಾರ್ ಬೇಕರಿ ಬಂದಿದ್ವಿ. ಸ್ವಲ್ಪ ಸ್ನಾಕ್ಸ್ ಏನಾದ್ರು ಖರೀದಿ ಮಾಡ್ವಾ ಅಂತ. ಇಲ್ಲಿ ಒಂದು ದೇವರ ಫೋಟೋ ಇತ್ತು, ನನಗೆ ತುಂಬಾ ಇಷ್ಟ ಆಯ್ತು. ನಾನು ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೆ. ಇವಾಗ ತಾನೇ ಮನೆಗೆ ಬಂದ್ವಿ. ತುಂಬಾ ಚಳಿ ಹೊರಗಡೆ. ಸಿಕ್ಕಾಪಟ್ಟೆ ಚಳಿ ಅಂದ್ರೆ ಏನಂತ ಇವತ್ತು ಗೊತ್ತಾಗಿದೆ ಅವಳಿಗೆ. ನನ್ ಮಗ ತುಂಬಾ ಚಂದ ಡಾನ್ಸ್ ಮಾಡ್ದ ಅಲ್ಲಾರೆ. ಚಂದ ಡಾನ್ಸ್ ಮಾಡ್ದ. ಅವನಿಗೆ ತುಂಬಾ ಇಷ್ಟ ಈ ಡಾನ್ಸು, ಹಾಡು ಇದೆಲ್ಲಾನು. ಡ್ರಾಯಿಂಗ್ ಮಾಡೋದು ಇದ್ರ ಬಗ್ಗೆ ಎಲ್ಲ ಅವನಿಗೆ ಆಸಕ್ತಿ ಜಾಸ್ತಿ. ತುಂಬಾ ಅಂದ್ರೆ ತುಂಬಾ ದಿನದಿಂದ ಮನೆಯಲ್ಲಿ ಡಾನ್ಸ್ ಮಾಡ್ತಾನೆ ಇರ್ತಾ ಇದ್ದ. ನಾನು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿದ್ದೆ, ಆದ್ರೆ ಅವನ್ನ ಸ್ಕೂಲ್ ಡೇ ಫಂಕ್ಷನ್ ಇದ್ದಾಗ್ಲೇ ರೆಕಾರ್ಡ್ ಮಾಡ್ಬಿಟ್ಟು ಹಾಕುವ ಅಂತ ಹಿಂದೆ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ದನ್ನ ನಾನು ಹಾಕಿರ್ಲಿಲ್ಲ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಹಾಡೆಲ್ಲ ಹಾಕೊಂಡು ಅಲ್ವರಿ. ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.